ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಮತ್ತೆ ರಾಜ್ಯ ರಾಜಕೀಯದ ಹಾಟ್ಸ್ಪಾಟ್ ಆಗಿದೆ. ಎನ್ಡಿಎ ಮೈತ್ರಿ ಟಿಕೆಟ್ ವಿಚಾರದಲ್ಲಿ ಹಾಲಿ ಶಾಸಕ ಎಂಟಿ ಕೃಷ್ಣಪ್ಪ ಮತ್ತು ಮಾಜಿ ಶಾಸಕ ಮಸಾಲ ಜಯರಾಮ್ ನಡುವೆ ಕಾದಾಟ ಜೋರಾಗಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಸಭೆಯನ್ನ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಎಂಟಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಟಿ ಕೃಷ್ಣಪ್ಪ, ಜೆಡಿಎಸ್ ಟಿಕೆಟ್ ನಂದೆ, ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಮುಂದುವರಿಯಲಿದೆ. ಹಿರಿಯರು ನನಗೆ ಟಿಕೆಟ್ ಎಂದು ಹೇಳಿದ್ದಾರೆ ಎಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಇನ್ನೊಂದು ಕಡೆ ಮಸಾಲ ಜಯರಾಮ್, ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ನಾನು ಸ್ಪರ್ಧಿಸುವುದು ಅಷ್ಟೇ ಸತ್ಯ, ಎನ್ಡಿಎ ಟಿಕೆಟ್ ನನಗೆ ಸಿಗುತ್ತದೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೀವು ಹೆಣ್ಮಗಳು ಡಿ.ಕೆ. ಶಿವಕುಮಾರ್ಗೆ ಯಾವುದೋ ಶರ್ಗೇನ್ಕಂಡು ಬಂದಿದ್ದೀರ ರಾಜಕಾರಣದಲ್ಲಿ, ಗೊತ್ತಾಯ್ತಾ? ಶರ್ಗೇನ್ಕಂಡು. ಹಾಗಾಗಿ ಮೋದಿ ಹೆಸರು ಬಂದವರು ಅಶೋಕ, ನಾನ್ ದೇವೇಗೌಡ ಹೆಸರು ಬಂದಿರೋದು. ನನ್ನ ರೈತನ ಮಗ, ಯಾವುದೇ ಕಾರಣಕ್ಕೂ ಬದಲಾವಣೆ ಚಿಂತನೆ ಇಲ್ಲ. ನಾನು ರಾಜಕೀಯದಾಗ ನಿವೃತ್ತಿ ಘೋಷಣೆ ಮಾಡ್ತೀನಿ, ಬದಲಾವಣೆ ನಾನು ಮಾಡ್ಕೊಳ್ಳಿಲ್ಲ ಅಂತ ಕಡಾ ಕಂಡೀಷನ್ ಹೇಳ್ಕೊತಿದ್ದೀನಿ. ನೀವು ನನ್ನ ಜೊತೆ ಇರಿ, ಹೋರಾಟ ಮಾಡೋ ಲಿಂಕ್ನಲ್ಲಿ ಏನಾಗುತ್ತೆ ನೋಡೋಣ. ಯಾರು ಹೋಗ್ಲಿ, ಅವ್ನು ವಾಸ ಹೋಲಿ, ಇವನ ತಿಪ್ಪಿನ ಮೇಲೆ ಹೋಲಿ, ನಮ್ಮ ಯಾರು ಮಸಾಲ ಜಯರಾಮ ಸಹ ಬರ್ತಾ ಇಲ್ಲ, ಅವರು ಹೋಗಿ. ಬಟ್ ಬೇರೆ ನಾನ್ ಮಾತ್ರ ರೈತ ದ್ರೋಹ ಮಾಡೋದಿಲ್ಲ. ನನ್ನ ಗೆಲುವು ಯಾವತ್ತು ಹಣದಿಂದ ಗೆದ್ದಿಲ್ಲ, ಜನಗಳ ವಿಶ್ವಾಸ ಹೋರಾಟದಿಂದ ಗೆದ್ದಿರೋದು ನಾನು. ಹಾಗಾಗಿ ಜನಗಳ ಜೊತೆ ಉಳಿತೀರ ಹೊರತು ನಾವು ಅಮಿಷ್ ನಾನು ಹೋಗೋಣ ಅಂತ ಹೇಳ್ತೀನಿ. ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಇನ್ನು ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ ಸೇರುತ್ತಾರಾ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಯುತ್ತಾರಾ ಎಂಬ ಯಕ್ಷ ಪ್ರಶ್ನೆ ಕ್ಷೇತ್ರದಲ್ಲಿ ಕಾಡುತ್ತಿದೆ. ಕುಮಾರಣ್ಣ ಮತ್ತು ದೇವೇಗೌಡರು ನನ್ನ ಬಿಟ್ಟು ಟಿಕೆಟ್ ಯಾರಿಗೂ ಕೊಡುವುದಿಲ್ಲ ಎಂಬ ವಿಶ್ವಾಸವನ್ನ ಕೃಷ್ಣಪ್ಪ ವ್ಯಕ್ತಪಡಿಸಿದರೆ, ಬಿಜೆಪಿ ಹಿರಿಯ ನಾಯಕರು ಮಸಾಲ ಜಯರಾಮ್ ಕಡೆ ಮಣೆ ಹಾಕುತ್ತಾರಾ ಎಂಬ ಕುತೂಹಲ ಹೆಚ್ಚಾಗಿದೆ. ಟಿಕೆಟ್ ವಿಚಾರದಲ್ಲೇ ಇಷ್ಟೊಂದು ತೀವ್ರ ಸ್ಪರ್ಧೆ ಇದ್ರೆ ಚುನಾವಣಾ ರಣರಂಗದಲ್ಲಿ ಮದಗಜಗಳ ಖಚಿತ ಎಂಬ ಮಾತು ಕ್ಷೇತ್ರದ ಜನರ ನಡುವೆ ಕೇಳಿಬರುತ್ತಿದೆ. ಒಟ್ಟಾರೆ ತುರುವೇಕೆರೆ ರಾಜಕೀಯ ರಣರಂಗ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ. ಅಂತಿಮವಾಗಿ ಎನ್ಡಿಎ ಅಭ್ಯರ್ಥಿ ಯಾರು ಕಾದು ನೋಡಬೇಕಿದೆ.